ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಸಿಂಧುತ್ವ ಪ್ರಮಾಣಪತ್ರಕ್ಕೆ ಅರ್ಜಿ ಸಲ್ಲಿಸುವುದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇ ನಿಮ್ಮ ಮೊಬೈಲಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಈಸಿಯಾಗಿ. ಆ ರೀತಿಯಾಗಿ ಅರ್ಜಿ ಸಲ್ಲಿಸೋದು ತಿಳಿಸ್ಕೊಡ್ತಿದ್ದೀನಿ. ಇದನ್ನು ಪೂರ್ತಿಯಾಗಿ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ. ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಈ ಒಂದು ಸಿಂಧುತ್ವ ಅರ್ಜಿ ಹಾಕೋಕ್ಕೆ ಅವಕಾಶ ಇದೆ. ನೋಡ್ತಾ ಇದ್ದಾರೆ ಸೇವಾ ಸಿಂಧು karnataka.go.in ಅಂತ ಸೇವಾ ಸಿಂಧು ಹೋಮ್ ಪೇಜ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಅಪ್ಲೈ ಫಾರ್ ಸಿಂಧುತ್ವ ಪ್ರಮಾಣಪತ್ರ ಓನ್ಲಿ ಫಾರ್ ಅಪ್ಲಿಕ್ಯಾಂಟ್ಸ್ ಹೂ ಹ್ಯಾವ್ ರಿಸೀವ್ಡ್ SMS ಅಂತ ಬಂದಿದೆ. SMS ಯಾರು ಪಡ್ಕೊಂಡಿದ್ದಾರ ಸಿಂಧುತ್ವ ಪ್ರಮಾಣಪತ್ರಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಅಂಥವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಯಾರದು ಸಿಂಧುತ್ವ ಹಾಕಬೇಕಲ್ಲ ಅವರಿಗೆ ಒಂದು SMS ಮುಖಾಂತರ ಕನ್ಫರ್ಮೇಷನ್ ಬಂದಿರುತ್ತೆ. ಅವರ ಒಂದು ಮೊಬೈಲ್ ನಂಬರ್ ಹಾಕಬೇಕು. ಹಾಕಿದ ನಂತರ ಅಲ್ಲಿ OTP ಹೋಗುತ್ತೆ. ನಿಮ್ಮ ಒಂದು ಮೊಬೈಲ್ಗೆ SMS ಬಂದಿಲ್ಲ ಅಂದರೆ OTP ಹೋಗೋದಿಲ್ಲ. ಸೊ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರ ಮೊಬೈಲ್ ನಂಬರು ಆ್ಯಡ್ ಆಗಿದ್ದರೆ ಮಾತ್ರ ಅಲ್ಲಿ OTP ಬಂದಿರುತ್ತೆ. ಬಂದಿರುವಂಥ OTPಯನ್ನು ಅಲ್ಲಿ ಹಾಕಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ನಿಮಗೆ ಓಪನ್ ಆಗುತ್ತೆ ಸೇವಾ ಸಿಂಧು ಪ್ರಮಾಣಪತ್ರ ಅಂತ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅಂತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಯಾರ ಹೆಸರಲ್ಲೇ ಒಂದು ಸಿಂಧುತ್ವಕ್ಕೆ ಅರ್ಜಿ ಬಂದಿರುತ್ತೆ ಸೇವಾ ಸಿಂಧುನಲ್ಲಿ ಅವರ ಒಂದು ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಯಾವ ಊರು, ಯಾವ ಜಾತಿ ಎಲ್ಲ ಡೀಟೇಲ್ಸು ಇದರಲ್ಲಿ ಬಂದಿರುತ್ತೆ. ಅದರಲ್ಲಿ ಮಾಹಿತಿ ಸರಿಯಾಗಿದೆ ಅಂತ ಒಂದು ಸಲ ಚೆಕ್ ಮಾಡಿ ನೋಡ್ಕೋಬೇಕು. ಯಾಕಂದರೆ ಅಲ್ಲಿ ತಪ್ಪಾಗಿರಬಾರ್ದು ಯಾವುದೇ ಥರ ಮಾಹಿತಿ. ಹಾಗಾಗಿ ಇಲ್ಲಿ ವೃತ್ತಿ ಆದಾಯ ವಿವರ ಅಂತಿದೆ. ಪ್ರೊಫೆಷ್ನಲ್ ಇನ್ಕಮು, ಇಲ್ಲಿ ಅಗ್ರಿಕಲ್ಚರ್ ಇನ್ಕಮು, ಇನ್ಕಮ್ ಫ್ರಮ್ ಬಿಸ್ನೆಸ್ಸು, ಇನ್ಕಮ್ ಫ್ರಮ್ ಗೌರ್ಮೆಂಟು, ಇನ್ಕಮ್ ಫ್ರಮ್ ಸೆಮಿ ಗೌರ್ಮೆಂಟ್ ಅಂತ ಹಲವಾರು ಆಪ್ಷನ್ ಇದ್ದಾವೆ. ಇಲ್ಲಿ ನಿಮ್ಮ ಒಂದು ಅಗ್ರಿಕಲ್ಚರ್ ಇನ್ಕಮ್ ಏನೋ ಬರ್ತಾಯಿದ್ರೆ ಅಗ್ರಿಕಲ್ಚರ್ ಇನ್ಕಮ್ ಹಾಕಬೇಕು. ಬಂದಿಲ್ಲ ಅಂದರೆ ಜೀರೋ ಹಾಕಿ. ಇನ್ಕಮ್ ಫ್ರಮ್ ಬಿಸ್ನೆಸ್ಸು ಇಲ್ಲಿ ಜೀರೋ ಹಾಕಿ. ನಿಮ್ದು ಇದ್ದರೆ ಇನ್ಕಮ್ ಈ ಒಂದು ಸ್ಪೆಸಿಫಿಕ್ ಕ್ಯಾಟಗರಿದು ಇನ್ಕಮ್ ಇದ್ದರೆ ಅಲ್ಲಿ ಎಂಟ್ರ್ ಮಾಡಬೇಕು. ಇನ್ಕಮ್ ಇಲ್ಲ ಅಂದರೆ ಅಲ್ಲಿ 00 ಅಂತಲೇ ಕ್ಲಿಕ್ ಮಾಡಿಸಿ ಎಂಟ್ರ್ ಮಾಡಿ. ಇಲ್ಲಿ ಗೌರ್ಮೆಂಟ್ ಜಾಬ್ ಇದೆ. ಗೌರ್ಮೆಂಟ್ ಜಾಬ್ ಆಗಿ ಸುಮಾರು 8 ತಿಂಗಳಾಯಿತು ಈ ವಿದ್ಯಾರ್ಥಿದು. ಸೊ ಇಲ್ಲಿ ಗೌರ್ಮೆಂಟ್ ಜಾಬಿಗೆ ಬಂದ ನಂತರ ಸ್ಯಾಲ್ರಿ ಬರ್ತಾಯಿದೆ. ಆ ಒಂದು ಸ್ಯಾಲ್ರಿಯ ಒಂದು ವೇತನ ಎಷ್ಟಿದೆ ಆ ಸ್ಯಾಲ್ರಿ ಅಮೌಂಟನ್ನು ನಾವು ಇಲ್ಲಿ ಹಾಕ್ತಾಯಿದ್ದೀವಿ. ಕೆಲವೊಬ್ಬರಿಗೆ ಇನ್ನೂ ಸ್ಯಾಲ್ರಿ ಬಂದಿಲ್ಲ, ಇನ್ನೂ ಜಾಯ್ನ್ ಆಗಿಲ್ಲ ಜಾಬ್ಗೆ ಅಂದರೆ ಅಲ್ಲಿ ಗೌರ್ಮೆಂಟಿಂದ ಯಾವ ಥರ ಇನ್ಕಮ್ ಇಲ್ಲ ಅಂತ ಹಾಕ್ಬೇಕು. ನೋಡಿ, ಇನ್ಕಮ್ ಫ್ರಮ್ ಗೌರ್ಮೆಂಟ್ ಸರ್ವಿಸ್ ಅಂತಿದೆ. ಅಲ್ಲಿ ಸರ್ವಿಸಿಂದ ಅಂದರೆ ನೌಕರಿಯಿಂದ ಅಮೌಂಟ್ ಬರ್ತಾಯಿದ್ರೆ ಅಲ್ಲಿ ಅಮೌಂಟ್ ಹಾಕಬೇಕು. ನೌಕರಿಯಿಂದ ಸ್ಟಾರ್ಟ್ ಆಗಿಲ್ಲ ಪೇಮೆಂಟ್ ಅಂದರೆ ಇನ್ನು ಹಾಕೋದು ಅವಶ್ಯಕತೆ ಇಲ್ಲ. 0 ಅಂತ ಟೈಪ್ ಮಾಡಿ. ಇನ್ಕಮ್ ಫ್ರಮ್ ಪ್ರೈವೇಟ್ ಸರ್ವಿಸ್ ಅಂತಿದೆ. ಅಲ್ಲಿ ಕೂಡ 0 ಅಂತ ಹಾಕ್ಕೊಳ್ಳಿ. ಹಾಕಿದ ಒಂದು ಸಲ ನೋಡ್ಕೊಳ್ಳಿ ಯಾವುದರಲ್ಲಿ ಏನೇನು ತುಂಬಿದ್ದೀರಾ ಅಂತ. ಮಿಸ್ಟೇಕ್ ಆಗಬಾರ್ದು. ಮಿಸ್ಟೇಕ್ ಆದರೆ ಮತ್ತೆ ನಿಮಗೆ ರೀಸೆಂಡ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ಮತ್ತೆ ಅರ್ಜಿ ಹಾಕಬೇಕಾಗುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಅರ್ಜಿಯನ್ನು ಹಾಕ್ಕೋಬೇಕು. ಗೊತ್ತಾಗಿಲ್ಲ ಅಂದರೆ ಗೊತ್ತಿದ್ದವರಿಗೆ ಒಂದು ಮಾತು ಕೇಳಿ ನೋಡಿ ಇಲ್ಲಿ ಏನೇನು ಹಾಕಬೇಕು ಅನ್ನೋದು ಅವರು ಹೇಳಿಕೊಡ್ತಾರೆ. ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರೆ ಕೇಳಿಕೊಂಡು ಎಂಟ್ರನ್ನ ಮಾಡ್ಕೊಳ್ಳಿ. ನೋಡಿ, ಇದಾದ ನಂತರ ಮತ್ತೆ ಇಲ್ಲಿ ಲ್ಯಾಂಡ್ ಓನರ್ಶಿಪ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ಜಮೀನು ಇದ್ದರೆ ಇಲ್ಲಿ ಜಮೀನಿನ ವಿವರವನ್ನು ಹಾಕಬೇಕಾಗುತ್ತೆ. ಜಮೀನು ಇಲ್ಲ ನಿಮಗೆ ಅಂದರೆ ಇಲ್ಲಿ ಏನು ಫಿಲ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಕೆಲವರಿಗೆ ಜಮೀನು ಇರುತ್ತೆ, ಇನ್ನು ಕೆಲವರಿಗೆ ಜಮೀನು ಇರೋದಿಲ್ಲ. ಹಾಗಾಗಿ ಇವು ವಿದ್ಯಾರ್ಥಿಗೆ ಜಮೀನು ಇಲ್ಲ, ಹಾಗಾಗಿ ನಾನು ಎಂಟ್ರ್ ಮಾಡ್ತಾಯಿಲ್ಲ. ಜಮೀನಿದ್ದವರು ನಿಮ್ಮ ಜಿಲ್ಲೆ, ತಾಲೂಕು, ಒಂದು ಊರಿನ ಹೆಸರು, ಸರಿ ನಂಬರ್ ಹಾಕೊಂಡು ಇಲ್ಲಿ ಎಕರೆ ಗುಂಟೆ ಹಾಕಿ ಆ್ಯಡ್ ಮಾಡಬೇಕಷ್ಟೇ. ಆನಂತರ ಇಲ್ಲಿ ಕ್ಯಾಸ್ಟ್ ಡೀಟೇಲ್ಸ್ ಸಿಗ್ತಾ ಇದೆ. ಕ್ಯಾಸ್ಟ್ ಎಂಟರ್ಡ್ ಡ್ಯೂರಿಂಗ್ ಪ್ರೈಮರಿ ಸ್ಕೂಲ್ ಅಂತಿದೆ. 1ನೇ ತರಗತಿಯಲ್ಲಿ ಏನು ಜಾತಿ ಹೆಸರು ಮೆನ್ಷನ್ ಮಾಡಿರ್ತೀರ ಆ ಒಂದು ಜಾತಿ ಹೆಸರನ್ನು ಇಲ್ಲಿ ನೀವು ಎಂಟ್ರನ್ನ ಮಾಡಬೇಕಾಗುತ್ತೆ. ಅದೇ ಥರ ಹೈಸ್ಕೂಲ್ನಲ್ಲಿ, ಕಾಲೇಜಲ್ಲಿ ಯಾವ ರೀತಿ ಒಂದು ಜಾತಿ ಹೆಸರು ಎಂಟ್ರ್ ಆಗಿರುತ್ತೋ ಅದೇ ರೀತಿಯಾಗಿ ಆ ಒಂದು ಜಾತಿ ಹೆಸರನ್ನು ಈ ಒಂದು ಬಾಕ್ಸಲ್ಲಿ ಹಾಕಬೇಕು. ನೋಡಿ, ಕ್ಯಾಟ್ ಸರ್ಟಿಫಿಕೇಟು ಎಂಟರ್ ಕಾಲೇಜು ಯೂನಿವರ್ಸಿಟಿ ಅಂತ ಕೇಳಿದೆ. ಡ್ಯೂರಿಂಗ್ ಕಾಲೇಜು ಯೂನಿವರ್ಸಿಟಿ ಅಂತ ಕೇಳ್ತಾಯಿದೆ. ಅಲ್ಲಿ ಕಾಲೇಜಿನಲ್ಲಿ ಯಾವ ರೀತಿ ಜಾತಿ ನಮೂದಾಗಿರುತ್ತೆ ಅದೇ ರೀತಿಯಾಗಿ ಹೆಸರನ್ನು ಹಾಕ್ಕೊಳ್ಳಿ. ಅದು ಹಾಕಿದ ನಂತರ ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಸ್ಕೂಲಿಂಗ್ ಡೀಟೇಲ್ಸು, ಪ್ರೈಮರಿ ಸ್ಕೂಲ್ ಅಡ್ರೆಸ್ಸು, ನೀವು 1ನೇ ತರಗತಿಯಿಂದ 10ನೇ ತರಗತಿ ಎಲ್ಲೆಲ್ಲಿ ಓದಿದ್ದೀರಾ ಆ ಒಂದು ಡೀಟೇಲ್ಸು, ಸ್ಕೂಲ್ ಹೆಸರು, ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಮೊದಲಿಗೆ ಪ್ರೈಮರಿ ಸ್ಕೂಲ್ ಎಲ್ಲಿ ಓದಿದ್ರೆ ಅದು ಹೆಸರು ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಸೆಕೆಂಡ್ರಿ ಪ್ರೈಮರಿ 6ರಿಂದ 7 ಎಲ್ಲಿ ಓದಿದ್ರೆ ಅದನ್ನು ಹಾಕಬೇಕಾಗುತ್ತೆ. ಏನಿಲ್ಲ, ಸ್ಕೂಲ್ ಹೆಸರು, ಆ ಒಂದು ಊರಿನ ಹೆಸರು, ತಾಲೂಕು ಹೆಸರು, ಜಿಲ್ಲೆ ಹೆಸರು ಇಷ್ಟು ಹಾಕಬೇಕು. ಸಂಪೂರ್ಣ ಒಂದು ಗೌರ್ಮೆಂಟ್ ಸ್ಕೂಲ, ಪ್ರೈವೇಟ್ ಸ್ಕೂಲ, ಸ್ಕೂಲ್ ನೇಮ್ ಏನಿದೆ ಅದೆಲ್ಲ ಡೀಟೇಲ್ ಹಾಕಬೇಕು. ಆನಂತರ ಊರ ಹೆಸರು, ತಾಲೂಕು ಹೆಸರು, ಜಿಲ್ಲೆ ಹೆಸರು ಈ ರೀತಿ ಹಾಕಬೇಕಾಗುತ್ತೆ. ನೋಡಿ, ಸೆಕೆಂಡ್ರಿ ಸ್ಕೂಲ್ ಅಂತ ಕೇಳ್ತಾ ಇದೆ. 6ರಿಂದ 7 ಸೆಕೆಂಡ್ರಿ ಸ್ಕೂಲು. ಆಮೇಲೆ ಹೈಸ್ಕೂಲು 8ರಿಂದ 10 ಹೈಸ್ಕೂಲು ಸ್ಕೂಲ್ ಹೆಸರು ಹಾಕಬೇಕಾಗುತ್ತೆ. ನೋಡಿ, ಹೈಸ್ಕೂಲ್ ಕೇಳ್ತದೆ. ಹೈಸ್ಕೂಲಲ್ಲಿ ಓದಿದ್ದೀರಾ ಒಂದೇ ಸ್ಕೂಲ್ 1ರಿಂದ 10 ಒಂದೇ ಸ್ಕೂಲಲ್ಲಿ ನೀವು ಸ್ಟಡಿ ಮಾಡಿದರೆ
ಎಲ್ಲ ಕಾಲಮಲ್ಲಿ ಅದೇ ಸೇಮ್ ಹಾಕಬೇಕಾಗುತ್ತೆ. ಬೇರೆ ಬೇರೆ ಸ್ಕೂಲ್ ಆಗಿದ್ದರೆ ಬೇರೆ ಬೇರೆ ಒಂದು ಸ್ಕೂಲ್ನ ಹೆಸರನ್ನು ಹಾಕ್ತಾ ಹೋಗಬೇಕು. ಇಲ್ಲಿ ಹೈಸ್ಕೂಲ್ ಕೇಳ್ತಾಯಿದೆ. ಹೈಸ್ಕೂಲ್ ಈ ವಿದ್ಯಾರ್ಥಿ ಬೇರೆ ಕಡೆ ಓದಿದ್ದಾನೆ, 1ರಿಂದ 5 ಬೇರೆ ಕಡೆ ಓದಿದ್ದಾನೆ, 6, 7 ಕಡೆ ಬೇರೆ ಓದಿದ್ದಾನೆ, 8, 10 ಬೇರೆ ಕಡೆ ಓದಿದ್ದಾನೆ. ಹಾಗಾಗಿ 3 ಬೇರೆ ಬೇರೆ ಸ್ಕೂಲ್ ನೇಮ್ ಆಗುತ್ತೆ. ಹಾಗಾಗಿ ಬೇರೆ ಬೇರೆನೇ ಹಾಕ್ತಾಯಿದ್ವಿ. ಹೈಸ್ಕೂಲ್ ಹಾಕಿದ ನಂತರ ಮತ್ತು ಕಾಲೇಜು ಅಥವಾ ಯೂನಿವರ್ಸಿಟಿ ಕೇಳ್ತಾಯಿದೆ. ನೀವು ಫಸ್ಟ್ PUC, ಡಿಗ್ರಿ, PG ಎಲ್ಲಿ ಓದಿದ್ರೆ ಆ ಒಂದು ಡೀಟೇಲ್ಸ್ ಇಲ್ಲಿ ಹಾಕಬೇಕಾಗುತ್ತೆ. ಕಾಲೇಜ್ ಹೆಸರು ಕೇಳಿದ್ದಾರೆ. ನಾನು ಇಲ್ಲಿ ಸ್ಕೂಲ್ ನೇಮ್ ಕರೆಕ್ಟಾಗಿ ಎಂಟ್ರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅಲ್ಲಿ ಮಾಸ್ ಕಾರ್ಡು ಅಥವಾ TCನಲ್ಲಿ ಸ್ಕೂಲ್ ನೇಮ್ ಏನು ಎಂಟ್ರ್ ಆಗಿರುತ್ತಲ್ಲ, ಸೀಲ್ ಹಾಕಿರ್ತಾರಲ್ಲ, ಸೀಲ್ ಸೈನು, ಸ್ಕೂಲ್ ನೇಮ್ ಗೊತ್ತಾಗಿಲ್ಲ ನಿಮಗೆ ಅಂದರೆ ಪರ್ಫೆಕ್ಟಾಗಿ ಆ ಮಾಸ್ ಕಾರ್ಡು ಅಥವಾ TCನಲ್ಲಿ ಸ್ಕೂಲ್ ಸೀಲ್ ಸೈನ್ ಹಾಕಿರ್ತಾರೆ ಮುಖ್ಯೋಪಾಧ್ಯಾಯರು, ಹೆಡ್ ಮಾಸ್ಟ್ರು, ಅವರ ಒಂದು ಸೀಲನ್ನು ನೋಡ್ಕೊಂಡು ಹಾಕಬೇಕಾಗುತ್ತೆ. ಸೀಲಲ್ಲಿ ಸಂಪೂರ್ಣವಾದ ಶಾಲೆಯ ಹೆಸರು, ಸಂಪೂರ್ಣ ಅಡ್ರೆಸ್ ಇರುತ್ತೆ. ಅದು ನೋಡ್ಕೊಂಡು ಎಂಟ್ರನ್ನು ಮಾಡಬೇಕು. ನಾನು ಕೂಡ ಈಗ ಜಸ್ಟ್ ನೋಡಿದೆ, ಸ್ಕೂಲ್ ಹೆಸರು ಕರೆಕ್ಟಾಗಿ ಡೀಟೇಲ್ಸ್ ಆಗಿತ್ತು, ಅದನ್ನು ಮತ್ತೆ ಎಂಟ್ರನ್ನ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಹೈಸ್ಕೂಲನ್ನು ಹಾಕ್ತಾಯಿದ್ದೀನಿ. ಹೈಸ್ಕೂಲ್ ನೇಮ್ ಆಯಿತು. ಇವಾಗ ಕಾಲೇಜ್ ನೇಮ್ ಹಾಕ್ತಾಯಿದ್ದೀನಿ. ಕಾಲೇಜ್ ನೇಮ್ ಸಂಪೂರ್ಣವಾಗಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಥವಾ PUC ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ, ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಹಾಕಿದ್ದೀನಿ. ಇವಾಗ ಅದರ್ ಡೀಟೇಲ್ಸ್ ಕೇಳ್ತಾಯಿದೆ. ಅದರ್ಸ್ ಡೀಟೇಲ್ಸಲ್ಲಿ ಯು ಅರ್ಲಿಯರ್ ಅಪ್ಡೇನ್ ಕ್ಯಾಶ್ ವೆರಿಫಿಕೇಷನ್ ರಿಪೋರ್ಟ್ ಅಂತ ಕೇಳ್ತಾಯಿದೆ. ಈ ಮುಂಚೆ ನೀವು ಕ್ಯಾಟ್ಸ್ ವೆರಿಫಿಕೇಷನ್ದು ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾಯಿದೆ. ಮುಂಚೆ ಮಾಡ್ಕೊಂಡಿದ್ರೆ ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟಾಗ ಮುಂಚೆ ಮಾಡಿಕೊಂಡಿರುವಂಥ ಒಂದು ರೆಫರೆನ್ಸ್ ನಂಬರನ್ನು ಕೇಳ್ತೀನಿ ನೋಡಿ. ಇಲ್ಲಿ ಇಫ್ ಎಸ್ ಕ್ಯಾಟ್ ವೆರಿಫಿಕೇಷನ್ ರಿಪೋರ್ಟ್ ರೆಫರೆನ್ಸ್ ನಂಬರ್ ಹಾಕಿ ಅಂತ ಬರ್ತಾಯಿದೆ. ಸಮಾಜೀಕರಣ ಅಥವಾ ಬ್ಯಾಕ್ವರ್ಡ್ ಕ್ಲಾಸಿಂದ ಏನಾದರೂ ವೆರಿಫಿಕೇಷನ್ ಆಗಿದ್ದರೆ, ಈ ಹಿಂದೆ ನಿಮಗೆ ಜಾಬ್ ಆಗಿತ್ತು, ಒಂದು ವೆರಿಫಿಕೇಷನ್ ಆಗಿತ್ತು ಜಾತಿ ಪ್ರಮಾಣಪತ್ರ ಜಾತಿದು, ಅದರ ಒಂದು ವೆರಿಫಿಕೇಷನ್ ನಂಬರ್ ಹಾಕಬೇಕಾಗುತ್ತೆ. ಆಗಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ, ಯಾವುದೇ ಥರ ತುಂಬೋದಿಲ್ಲ. ಈ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸು ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗಬೇಕು. ಸೀರಿಯಲ್ ನಂಬರ್ 1 ಅಂತ ಹಾಕ್ಕೊಳ್ಳಿ. ಫ್ಯಾಮ್ಲಿಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನದ ಒಂದು ಹೆಸರು, ಅವರ ಒಂದು ಏಜು, ಅವರೊಂದು ಅಕ್ಯುಪೇಷನು ಅಥವಾ ರಿಲೇಷನ್ಶಿಪ್ಪು, ಅಪ್ಲಿಕೆಂಟಿಗೆ ಏನು ಹಾಕಬೇಕು ಅದು ಹಾಕಬೇಕು. ಮ್ಯಾರಿಡಾ ಅನ್ಮ್ಯಾರಿಡ್ ಅಂತ ಹಾಕಿಸಿ ಇಲ್ಲಿ ಎಂಟ್ರ್ ಮಾಡ್ತಾ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಒಂದು ಇಲ್ಲಿ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕು. ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಒಂದು ಮೆಂಬರ್ಸನ್ನು ಇಲ್ಲಿ ಎಂಟ್ರ್ ಮಾಡ್ತಾ ಹೋಗಬೇಕು. ನಾನಿವಾಗ ಎಂಟ್ರ್ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿದು 4-5 ಜನ ಇದ್ದಾರೆ, ಔಸ್ ಜನದು ನಾನು ಇಲ್ಲ ಎಂಟ್ರನ್ನ ಒಂದೊಂದಾಗಿ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ. ಮೊದಲಿಗೆ ಸೀರಿಯಲ್ ನಂಬರ್ ಹಾಕ್ಕೊಳ್ಳಿ. ಎಂಟರ್ ನಂಬರ್ ಆಫ್ ದ ಫ್ಯಾಮಿಲಿ ಮೆಂಬರ್ ಅಂತ ಸೀರಿಯಲ್ ನಂಬರ್ 1. ನಂತರ ಅವರ ಒಂದು ಹೆಸರು, ನೇಮ್ ಆಫ್ ದ ಫ್ಯಾಮಿಲಿ ಮೆಂಬರು, ಅವರ ಒಂದು ಏಜು, ವಯಸ್ಸು ಹಾಕ್ಕೊಳ್ಳಿ, ಅಕ್ಯುಪೇಷನು, ಕೆಲಸದ ವಿಧಾನ, ರಿಲೇಷನ್ಶಿಪ್ ವಿತ್ ಅಪ್ಲಿಕೆಂಟು, ಅವ್ರು ಏನಾಗಬೇಕು ಅಭ್ಯರ್ಥಿಗೆ, ಮ್ಯಾರಿಡಾ ಅನ್ಮ್ಯಾರಿಡ್ ಅಂತ ಕೇಳುತ್ತೆ. ಮತ್ತು ಆ್ಯಡ್ ಅಂತ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಬರುತ್ತೆ ಸೀರಿಯಲ್ ನಂಬರ್ 2 ತೊಗೊಳ್ಳಿ. ಮತ್ತು ಅವರ ಹೆಸರು, ಅವರ ಏಜು ಸೇಮ್ ಮೇಲ್ಗಡೆ ಏನಾಗಿದೆ ಅದೇ ಸೇಮ್ ಆಗಿ ಆ್ಯಡ್ ಮಾಡ್ತಾ ಹೋಗ್ಬೇಕು. ಎಷ್ಟು ಜನ ಇದಿರಲಿ ಅಷ್ಟು ಜನ ಹಾಕಬೇಕು. ಒಬ್ಬರು ಇರಲಿ, ಇಬ್ಬರು ಇರಲಿ ಅಥವಾ 10 ಜನ ಇರಲಿ, ಅಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ಈ ವಿದ್ಯಾರ್ಥಿದು ಒಟ್ಟು 4 ಜನ ಇದ್ದಾರೆ. ಈ 4 ಜನದಿಂದ ನಾನು ಆ್ಯಡನ್ನು ಮಾಡಿದ್ದೇನೆ. ಇವಾಗ ನೋಡ್ತಾ ಇದ್ದೀರಾ, ಒಟ್ಟು 4 ಜನದಿಂದ ನಾನು ಆ್ಯಡ್ ಮಾಡಿದ್ದೀನಿ. ಈ ರೀತಿಯಾಗಿ ನೀವು ಕರೆಕ್ಟಾಗಿ ಆ್ಯಡ್ ಮಾಡ್ತಾ ಹೋಗಬೇಕು. ಆ್ಯಡ್ ಮಾಡಿದ ನಂತರ ಮತ್ತೆ ನಿಮಗೆ ಡಿಲೀಟ್ ಮಾಡೋ ಅವಕಾಶ ಇದೆ. ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಏನೋ ತಪ್ಪಾಗಿದ್ದರೆ ಎಂಟ್ರಿ ಅದನ್ನು ಡಿಲೀಟ್ ಮಾಡಿಕೊಂಡು ಮತ್ತೆ ಆ್ಯಡನ್ನು ಮಾಡ್ಕೋಕ್ಕೆ ಅವಕಾಶ ಇದೆ. ಅದರ ನಂತರ ರಿಲೇಟೆಡ್ ಟು ಕ್ಯಾಂಡಿಡೇಟ್ಸ್ ಕ್ಯಾಸ್ಟ್ ವೆರಿಫಿಕೇಷನ್ ಅಂತಿದೆ. ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಸೆಕ್ಷನ್ ಬಂದಿದೆ. ಪ್ರೈಮರಿ ಸ್ಕೂಲ್ ಅಡ್ಮಿಷನ್ ಎಕ್ಸ್ಟ್ರಾಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಓನ್ಲಿ ಅಂತಿದೆ. ಅಪ್ಲೋಡ್ PDF ಫೈಲ್ ಓನ್ಲಿ 100 KB ಅಂತ ಕೊಟ್ಟಿದ್ದಾರೆ. 100 KBಯಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಆಲ್ರೆಡಿ ನಾನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಫೈಲ್ಗಳನ್ನು. ಇವಾಗ ಅಪ್ಲೋಡನ್ನು ಮಾಡ್ತಾಯಿದ್ದೀನಿ. ಜಾತಿ ಪ್ರಮಾಣಪತ್ರ, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಫೋಟೋ, ತಂದೆ ತಾಯಿಯ ಜಾತಿ ಪ್ರಮಾಣಪತ್ರ, ವಂಶಾವಳಿ, ವಾಸಸ್ಥಳ ಎಲ್ಲ ಒಂದು ಡಾಕ್ಯುಮೆಂಟನ್ನು PDF ಫಾರ್ಮ್ಯಾಟಲ್ಲಿ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ನಾನು ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗೆಲ್ಲ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡಿದ್ದೀನಿ. ಸರಿಯಾಗಿ ನೋಡ್ಕೋಬೇಕು. ಎಲ್ಲೆಲ್ಲಿ ಏನೇನು ಕೇಳಿದರೆ ಅಲ್ಲಿ ಮಾತ್ರ ಅಪ್ಲೋಡ್ ಮಾಡಬೇಕು. ಹಿಂದೆ ಮುಂದೆ ಮಾಡಿ ತಪ್ಪಾದ ಒಂದು ಬಾಕ್ಸಲ್ಲಿ ತಪ್ಪಾದ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದರೆ ನಿಮಗೆ ಸಮಸ್ಯೆ ಆಗುತ್ತೆ. ಮತ್ತು ರೀಸೆಂಡ್ ಮಾಡ್ತಾರೆ. ಕರೆಕ್ಷನ್ ಮಾಡೋದಕ್ಕೆ ಸೇವಾಸಂದು ಪೋರ್ಟಲಲ್ಲಿ ಮತ್ತೊಮ್ಮೆ ಅಪ್ಲೈ ಮಾಡಿ ಅಂತ ಅಥವಾ ಕರೆಕ್ಷನ್ ಮಾಡ್ಕೋಕ್ಕೆ ಅವಕಾಶನ ಕೊಡ್ತಾರೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ಹಾಗಾಗಿ ಕರೆಕ್ಟಾಗಿ ಎಲ್ಲೆಲ್ಲಿ ಏನೇನು ತುಂಬಿದ್ದೀವಿ ನಾವು ಅಂತ ನೀವು ನೋಡಬೇಕು. ನಿಮಗೆ ಜಮೀನು ಇದ್ದರೆ ಅಲ್ಲಿ ಬೂಡಳಿ ಕೂಡ ಕೇಳ್ತಾರೆ. ಜಮೀನು ಇಲ್ಲ ಅಂದರೆ ನಿಮಗೆ ಅದೇ ಥರ ಜಮೀನ್ದು ಬಗ್ಗೆ ಏನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ತಂದೆ ತಾಯಿ ಕ್ಯಾಸ್ಟ್ ಸರ್ಟಿಫಿಕೇಟು, ನಿಮ್ಮೊಂದು ಸ್ಕೂಲ್ 1ನೇ ತರಗತಿಯಿಂದ 10ನೇ ತರಗತಿ ಏನು ಬರ್ಸ್ಕೊಂಡಿರ್ತೀರಲ್ಲ ಅದರಲ್ಲಿ ಮೊದಲನೇದಾಗಿ 1ನೇ ತರಗತಿ ಏನು ಸ್ಕೂಲ್ A1 ರಿಜಿಸ್ಟ್ರ್ ಕಾಪಿ ಇರುತ್ತೆ, ಆ ಒಂದು ಕಾಪಿ ಒಂದು ಜೆರಾಕ್ಸ್ ಪ್ರತಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲ್ಲನೂ ಡಾಕ್ಯುಮೆಂಟ್ ಕರೆಕ್ಟ್ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆರ್ ಯು ಶೋರ್ ಟು ಪ್ರೊಸೀಡ್ ಅಂತಿದೆ, ಓಕೆ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ವೇಟ್ ಮಾಡಿ. ನೋಡಿ, ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಸಿಂಧುತ್ವ ಪ್ರಮಾಣಪತ್ರ PDF ಬರುತ್ತೆ. ಒಂದು ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಮಾಡಿಕೊಂಡು PDF ಅಂತ ಸೇವ್ ಕೊಡಿ. ಕೊಟ್ಟ ನಂತರನೇ ರಿಪೋರ್ಟ್ ನಿಮಗೆ ಒಂದು
PDF ಕಾಪಿ ಸೇವ್ ಆಗುತ್ತೆ. ಕೆಳಗಡೆ ಮತ್ತು ನಿಮಗೆ ಇ ಸೈನ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದು ಇ ಸೈನ್ ಕೂಡ ಮಾಡಲೇಬೇಕು ಆಧಾರ್ ಕಾರ್ಡ್ ನಂಬರ್ ಹಾಕಿ. ಮೇಲೆ ಇರುವಂಥ ಒಂದು PDF ಡೌನ್ಲೋಡ್ ಆಗಿರುತ್ತೆ. ಆ ಒಂದು ಪ್ರಿಂಟನ್ನು ಒಂದು ಕಾಪಿ ನೀವು ಪ್ರಿಂಟ್ ತಗೋಬೇಕಾಗುತ್ತೆ. ಅದು ಯಾಕಂದ್ರೆ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ನೋಡಿ, ಇವ ಒಂದು ಕಾಪಿಯನ್ನು ಒಂದು ಪ್ರಿಂಟ್ ತಗೊಳ್ಳಿ. ಒಂದು 2 ಎಕ್ಸ್ಟ್ರಾ ತಗೊಂಡಿಟ್ಕೊಂಡಿರಿ ಬೇಕಾಗುತ್ತೆ. ನಾನು ಇವಾಗ ಒಂದು ಕಾಪಿ ಪ್ರಿಂಟನ್ನು ತೊಗೊತಾ ಇದ್ದೀನಿ. ಮತ್ತು ಒಂದು PDF ಸೇವ್ ಮಾಡಿ ಇಟ್ಕೊಳ್ಳಿ. ಮೊಬೈಲಲ್ಲಿ ಒಂದು ಸಾಫ್ಟ್ ಕಾಪಿ ಇರಬೇಕಾಗುತ್ತೆ. ಕಳ್ಕೊಂಡಾಗ ಮತ್ತೆ ನಿಮಗೆ ಬೇಕಾಗುತ್ತೆ ಫ್ಯೂಚರಲ್ಲಿ. ಹಾಗಾಗಿ ಒಂದು ಕಾಪಿ PDF ಸೇವ್ ಮಾಡ್ಕೊಂಡು ಪ್ರಿಂಟನ್ನು ತೊಗೊತಾ ಇದ್ದೀನಿ. ಇವಾಗ ಇ ಸೈನ್ ಮಾಡಬೇಕು. ನೋಡಿ, ಇ ಸೈನ್ ಅಂತ ಆಪ್ಷನ್ ಇದೆ ಕೆಳಗಡೆ. ಕಂಪಲ್ಸರಿ ಇ ಸೈನ್ ಮಾಡಲೇಬೇಕು. ಇ ಸೈನ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಈ ಹಸ್ತಾಕ್ಷರ ಒಂದು ಪೇಜ್ಗೆ ಬರುತ್ತೆ. ಇಲ್ಲಿ ನಿಮ್ಮ ಅಭ್ಯರ್ಥಿಯ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡ್ತಾ ಹೋಗಬೇಕು. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಲಿಂಕ್ ಇದ್ದಾಗ ಮಾತ್ರ ಈ ಒಂದು ಇ ಸೈನ್ ಆಗುತ್ತೆ. ಸೆಂಡ್ OTP ಅಂತ ಕೊಟ್ಟಿದ್ದೀನಿ. ನೋಡಿ, ಬಂದಿರುವಂಥ OTPಯನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಬಂದಿರುವಂಥ OTPಯನ್ನು ಎಂಟ್ರ್ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಕ್ಲಿಕ್ ಹಿಯರ್ ಟು ವ್ಯೂ ಇ ಸೈನ್ ಡಾಕ್ಯುಮೆಂಟ್ ಅಂತ ಬಂದಿದೆ. ಇ ಸೈನ್ ಡಾಕ್ಯುಮೆಂಟ್ ನೋಡ್ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ. ಸರ್ವರ್ ಬಿಜಿ ಇತ್ತಪ್ಪ ಅಂದರೆ ನಿಮಗೆ ಶೋ ಆಗೋದಿಲ್ಲ. ದಿಸ್ ಈಸ್ ಯುವರ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಂತ ಇದೆ, ಟಿಕ್ ಮಾಡ್ಕೊಳ್ಳಿ. ಇ ಸೈನ್ ಡಾಕ್ಯುಮೆಂಟ್ ನೋಡ್ಬೇಕಂದ್ರೆ ಈಗ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಎರರ್ ಬರುತ್ತೆ. ಸರ್ವರ್ ಬಿಜಿ ಇದೆ, ಅದನ್ನೇನು ನೋಡೋ ಅವಶ್ಯಕತೆ ಇಲ್ಲ. ಪ್ರೊಸೀಡ್ ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ವೇಟ್ ಮಾಡಿ. ನೋಡಿ, ಇವ್ರ ಸಬ್ಮಿಷನ್ ID ಈಸ್ ಅಂತ ಬಂದಿದೆ. ಈ ಒಂದು ID ನಂಬರನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಒಂದು ಸ್ಕ್ರೀನ್ಶಾಟ್ ಕೂಡ ತೆಗೆದಿಟ್ಕೊಳ್ಳಿ. ಯಾಕಂದರೆ ಸಬ್ಮಿಟ್ ಮಾಡಿರೋ ಬಗ್ಗೆ ಇದು ನಿಮಗೆ ಪ್ರೂಫ್ ಆಗುತ್ತಾಗ ಒಂದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಇಲ್ಲಿ ನಿಮಗೆ ಸಬ್ಮಿಷನ್ ID ನಂಬರ್ ಬಂದಿದೆ, ಅಂದರೆ ಅಪ್ಲಿಕೇಶನ್ ID ನಂಬರ್ ಇದ್ದಂಗೆ ಇದು. ಈ ಒಂದು ನಂಬರನ್ನು ನಿಮಗೆ ರೆಫರೆನ್ಸಲ್ಲಿ ಬೇಕಾಗುತ್ತೆ. ನಂಬರ್ ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಇದು ಸ್ಕ್ರೀನ್ಶಾಟನ್ನು ಒಂದು PDF ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಇರಬೇಕಾಗುತ್ತೆ. ಈ ರೀತಿಯಾಗಿ ತುಂಬ ಈಸಿಯಾಗಿ ನೀವೇ ನಿಮ್ಮ ಮೊಬೈಲಲ್ಲೇ ನಿಮ್ಮ ಒಂದು ಸಿಂಧುತ್ವ ಪ್ರಮಾಣಪತ್ರವನ್ನು ಅರ್ಜಿಯನ್ನು ನೀವೇ ಹಾಕೋಬೋದು. ಯಾವುದೇ ರೀತಿ ಆನ್ಲೈನ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇರುವುದಿಲ್ಲ. ತುಂಬ ಈಸಿ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ತಲೆ ಕೆಡಿಸ್ಕೊಂಡು ನಿಧಾನವಾಗಿ ಅರ್ಜಿ ಹಾಕಿದರೆ ಯಾವುದು ಕೂಡ ನಿಮಗೆ ಕಷ್ಟ ಅಲ್ಲ. ಈಸಿಯಾಗಿ ಅಪ್ಲೈನ ಮಾಡ್ಕೋಬೋದು. ಏನಾದರೂ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗಿಲ್ಲ, ಕೆಲವೊಂದು ಸ್ಟೆಪ್ಗಳಲ್ಲಿ ಗೊತ್ತಾಗಿಲ್ಲ, ಏನಾದರೂ ಕನ್ಫ್ಯೂಸ್ ಆಗ್ತಾಯಿದ್ದರೆ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ಕೂಡ ನಿಮಗೆ ಸೊಲ್ಯೂಷನ್ ಅಥವಾ ಪ್ರಾಬ್ಲಮ್ ಏನೇ ಇದ್ರೂ ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಥರ ಇನ್ನೊಂದು ಉಪಯುಕ್ತವಾಗಿದೆ ಮತ್ತೊಂದು ವಿಡಿಯೋದಲ್ಲಿ ಮನೆ ಭೇಟಿ ಆಗ್ತೀರಿ. ಹಾಗೂ ಈ ಒಂದು ಸಿಂಧುತ್ವ ಪ್ರಮಾಣಪತ್ರ ಹಾಕಿದ ನಂತರ ಎಲ್ಲ ಒಂದು ಡಾಕ್ಯುಮೆಂಟ್, ಒರಿಜಿನಲ್ ಡಾಕ್ಯುಮೆಂಟು ಮತ್ತು ಜೆರಾಕ್ಸ್ ಡಾಕ್ಯುಮೆಂಟ್ ಒಂದು ಪ್ರತಿಯನ್ನು ಸಂಬಂಧಪಟ್ಟ ನಿಮ್ಮ ಒಂದು ಇಲಾಖೆ ಸಮಾಜ ಕಲ್ಯಾಣ ಆಗಿರ್ಬೋದು ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗದ ಇಲಾಖೆ ಆಗಿರ್ಬೋದು, ಅಲ್ಲಿ ಹೋಗಿ ಇವು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು. ಅವರು ಫರ್ದರ್ ಪ್ರೊಸೆಸನ್ನು ಡಿಸ್ಟಿಕ್ ಆಫೀಸಿಗೆ ಕಳಿಸ್ಕೊಡ್ತಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೇವಾ ಸಿಂಧು ಪೋರ್ಟಲಲ್ಲಿ ಈ ಒಂದು ಪ್ರಮಾಣಪತ್ರಕ್ಕೆ ಸಿಂಧುತ್ವ ಪ್ರಮಾಣಪತ್ರ ಅರ್ಜಿ ಸಲ್ಲಿಸಿದ ನಂತರ ಅಲ್ಲಿ ಡಿಪಾರ್ಟ್ಮೆಂಟಲ್ಲಾಗಿ ಏನೇನು ಪ್ರೊಸೆಸ್ ನಡೀತವೆ, ಎಷ್ಟು ದಿನಕ್ಕೆ ಆಗುತ್ತೆ, ಏನೇನು ನಡೆಯುತ್ತೆ, ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲೇ ಒಂದು ಮತ್ತೊಂದು ವಿಡಿಯೋ ಮಾಡ್ತೀನಿ. ಒಂದು ಸಿಂಧುತ್ವಕ್ಕೆ ಅರ್ಜಿ ಸಲ್ಲಿಸಿದ ನಂತರ ಏನೇನು ಮಾಡಬೇಕು ಅನ್ನೋದು ಡೀಟೇಲ್ ಆಗಿ ಒಂದು ವಿಡಿಯೋ ಕೂಡ ಮಾಡ್ತೇನೆ. ಇದಿಷ್ಟು ಈ ಒಂದು ಸಿಂಧುತ್ವ ಪ್ರಮಾಣಪತ್ರಕ್ಕಾಗಿ ಅರ್ಜಿ ಸಲ್ಲಿಸುವ ವಿಧಾನ ತಿಳಿಸಿಕೊಟ್ಟಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.